ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತಂತೆ ರಾಜ್ಯ ಸರ್ಕಾರ ಕಾಯ್ದೆ ರೂಪಿಸಿ ರಾಜ್ಯಪಾಲರಿಂದ ಅಂಕಿತ ಪಡೆದಿರುವುದು ಮಾದಿಗ ಸಮುದಾಯದ 35 ವರ್ಷಗಳ ಹೋರಾಟಕ್ಕೆ ದೊರೆತ ಐತಿಹಾಸಿಕ ನ್ಯಾಯ ಎಂದು ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾ ಅಧ್ಯಕ್ಷ ಮಾರಪ್ಪ ಹೇಳಿದರು. ಪಟ್ಟಣ ತಾಲೂಕು ಆಡಳಿತ ಸೌಧದ ಬಳಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಮೀಸಲಾತಿ 50% ಮೀರಬಾರದು ಎಂದು ಸರ್ಕಾರ ಆದೇಶ ಜಾರಿಗೊಳಿಸದಿರುವುದು ಅನ್ಯಾಯ ಎಂದು ಆರೋಪಿಸಿದರು. ಇದು ಮಾದಿಗ ಸಮುದಾಯದ ದೀರ್ಘ ಹೋರಾಟಕ್ಕೆ ಮಾಡಿದ ನಂಬಿಕೆ ದ್ರೋಹ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 15% ಒಳ ಮೀಸಲಾತಿಯನ್ನು ಎಬಿಸಿ ಉಪವರ್ಗೀಕರಣದಂತೆ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಹಾಗೂ 56% ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚನೆಯಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ತಾಲೂಕು ಅಧ್ಯಕ್ಷ ಅನ್ವೇಶ್ವರಂ ಎಂ ವೆಂಕಟೇಶ್ ಖಾಲಿ ಹುದ್ದೆಗಳ ಭರ್ತಿಯನ್ನು ಒಳ ಮೀಸಲಾತಿಯನ್ನು ಅನ್ವಯಿಸಿ ಮಾತ್ರ ಕೈಗೊಳ್ಳಬೇಕೆಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ ಉಪವರ್ಗೀಕರಣ ಜಾರಿಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಾರ್ಯದರ್ಶಿ ಬುಳ್ಳಹಳ್ಳಿ ಮುನಿರಾಜ್ ಸರ್ಕಾರ ನ್ಯಾಯಾಲಯದ ಮುಂದೆ ಬಲವಾದ ಮಂಡಿಸಬೇಕೆಂದು ಹೇಳಿದರು. ಈ ವೇಳೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಡಿಎಂ ದೇವನಹಳ್ಳಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇಲ್ಲಿ ಒಂದು ಆಗಿರ್ತಕ್ಕಂಥ ಮಿಸ್ಟೇಕು ಏನು ಇಷ್ಟು ದಿವಸ ಸರ್ಕಾರ ಅವರ ಸಮುದಾಯಕ್ಕೆ ತಕ್ಕಂಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕಂತ ಏನು ಸರ್ಕಾರ ತೀರ್ಮಾನ ಮಾಡಿತ್ತು, ಆ ಒಂದು ತೀರ್ಮಾನಕ್ಕೆ ಈಗ ಹೈಕೋರ್ಟು ಅದನ್ನು ತಡೆ ಹಿಡಿದು ಯಾವುದೇ ಕಾರಣಕ್ಕೂ ಮೀಸಲಾತಿ 50% ಮೇಲೆ ಇರಬಾರ್ದು, 50% ಒಳಗಡೆ ನೀವು ಮೀಸಲಾತಿಯನ್ನು ಹಂಚಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೈಕೋರ್ಟ್ ತಿಳಿಸಿ ಇವತ್ತು ಅದನ್ನು ತಡೆ ಹಿಡಿದಿದೆ. ಇವತ್ತು ಈ ಮೀಸಲಾತಿನ 50% ಒಳಗಡೆ ಎಲ್ಲರೂ ಹಂಚ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಈ ದಿನ ನಿರ್ಮಾಣ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗ 15% ಈಗ ಮೀಸಲಾತಿ ಹಂಚಿಕೆ ಆಗಬೇಕಾಗಿದೆ. ಈಗಾಗಲೇ ಸರ್ಕಾರ ಅನೇಕ ಕಡೆ ಮೊನ್ನೆ ತಾನೇ ಹೋರಾಟಗಳು ಮಾಡಿದಂಥ ವಿಚಾರದಿಂದ ಎಚ್ಚೆತ್ಕೊಂಡು ಸರ್ಕಾರ ಇವತ್ತು 56,000 ಹುದ್ದೆಗಳನ್ನು ತುಂಬಕ್ಕೆ ಭರ್ತಿ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ 50% ಅಂದರೆ ಹಿಂದೆ ಇದ್ದಂಥದ್ದು ಏನು ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, 70 ವರ್ಷಗಳಿಂದ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ನಾವು ಏನು ನಮ್ಮ ಸಹೋದರ ಜಾತಿ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ, ಅವರೇ ನಮಗೆ ಬೆನ್ನಿಗೆ ಚೂರು ಯಾಕಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ಸಮಾಜದ ಪ್ರತಿನಿಧಿಯೇ ಇವತ್ತು ಆತ್ಮ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾನೆ. ಇವತ್ತು ಆತ್ಮ ಇಡೀ ನಮ್ಮ ಮಾದಿಗ ಸಮಾಜನ ಮತ್ತೆ ಪಾತಾಳಕ್ಕೆ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಮೀಸಲಾತಿ ಸಿಗಬಾರ್ದು ಅನ್ನೋ ದುರುದ್ದೇಶದಿಂದ ಇವತ್ತು ಅವರು ಅದಕ್ಕೆ ವಿನಾಕಾರಣ ಬೇರೆ ಬೇರೆ ಇದನ್ನು ಕಾರಣಗಳನ್ನು ನೀಡಿ ಅದನ್ನು ಮಾದಿಗರನ್ನ ಸಂಪೂರ್ಣವಾಗಿ ನಾಶ ಮಾಡೋಕೆ ಹೊರಟಿದ್ದಾರೆ. ಇಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಏನಂದರೆ 15%